ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ಲೋಂ ಗಂಗಣಪತಿಯೇ ವರವರದ ಸರ್ವಜನಮೇ ವಶಮಾನೀಯ ಸ್ವಾಹ. ಈ ಗಣೇಶ ನಿಮಿಷ ಇರಿ, ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ನಮ್ಮ ಗಣೇಶನ ಸಾಧನೆ ಫಸ್ಟ್ ಟೈಮು. ಒಂದು ಕೈ, ಎರಡು ಕೈ, ಒಂದು ಕೋರೆಯಲ್ಲು, ಒಂದು ಸೊಂಡ್ಲ ಬಲಗಡೆಗೆ ಹೋಗಿದೆ, ಎರಡು ಕಿವಿ, ಒಂದು ಹಣೆ, ಇಲ್ಲಿ ಇನ್ನೊಂದು ದಂತ ಇತ್ತು, ಅದು ಕಿತ್ತೋಗ್ಬಿಟ್ಟಿದೆ. ಇದು ಯಾವ ಥರ ಗಿಡದಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ. ಈ ಎಷ್ಟು ವರ್ಷ ಗಿಡದಲ್ಲಿ ಆಗಿರಬೇಕು ಅಂತ. ಇದೇನು ನಾನು ಇವಾಗ ಗಣಪತಿ ತೋರಿಸಿದ್ನಲ್ವ, ಅರ್ಕ ಗಣೇಶ, ಅದು ಬಂದು ನಿಮಗೆ ಬೇರೆಯವರು ನೀವು ಯೂಟ್ಯೂಬ್ ಚಾನಲಲ್ಲಿ ನೆಟ್ಟಲ್ಲೆಲ್ಲ ನೋಡಿರ್ಬೋದು. ಅಷ್ಟು ವರ್ಷ ಆಗಿರಬೇಕು, ಇಷ್ಟು ವರ್ಷ ಆಗಿರಬೇಕು, ಅದಕ್ಕೆ ಆಕರ್ಷಣೆ ಶಕ್ತಿ ಬರುತ್ತೆ ಅಂತ. ಅದು ಹುಡ್ತಾಗ್ಲಿಂದನೇ ಗಿಡ ಯಾವಾಗ ಭೂಮಿ ಮೇಲೆ ಹುಟ್ಟೋದು ಆವಾಗಲೇ ಆಕರ್ಷಣೆ ಶಕ್ತಿ ಇರುತ್ತೆ. ಅದು ಈ ಗಿಡ ಇದೇ ಥರ ಆಕಾರ ಬರಬೇಕು ಅಂದರೆ ಒಂದು ಟೈಮ್ ಇದೆ. 2 ವರ್ಷದಿಂದ 3 ವರ್ಷದ ಒಳಗಡೆ ಇರೋಂಥ ಗಿಡಕ್ಕೆ ಮಾತ್ರ ಈ ಥರ ಶೇಪ್ ಬಂದಿರ್ತದೆ. ಅದು ಎಲ್ಲಿರಬೇಕು, ಯಾರು ಓಡಾಡದಿರಬಾರ್ದು ಜಾಗ, ಪ್ರಶಾಂತವಾಗಿರೋಂಥ ಜಾಗದಲ್ಲಿ ಒಂದೇ ಗಿಡ ಹುಟ್ಟಿದರೆ ಅದ್ರ ಪಕ್ಕ ಕಲ್ಲುಗಳು ಇರಬಾರ್ದು, ಭೂಮಿ ಒಳಗೆ ಕಲ್ಲು ಇರಬಾರ್ದು. ಆ ಗಿಡದಲ್ಲಿ ಮಾತ್ರ ಈ ಥರ ಆಕಾರ ಬರುತ್ತೆ. ಅದು ನೀಟಾಗಿ ನೀವು 2 ವರ್ಷ ಮೇಲಿರೋಂಥ ಗಿಡನ ನೀವೆಲ್ಲರೂ ಇದ್ದರೆ, ಏಕಾಂತ ಇರೋಂಥ ಜಾಗದಲ್ಲಿದ್ದರೆ ನೀವು ಬೇಕಾದ್ರೆ ಅದನ್ನು ತೆಗೆದುಬಿಟ್ಟು ನೋಡ್ಬೋದು. ಇದೇ ಥರ ಸೇಮ್ ಕಾಣಿಸುತ್ತೆ. ಈ ಸಿದ್ಧಿ ಮಾಡೋದು ಹೆಂಗೆ ಅಂದರೆ, ಫಸ್ಟು ನೀವು ಪ್ರಥಮವರೆಗೆ ನೀವು ಗಣೇಶನ ಸಂಕಲ್ಪ ಮಾಡ್ಕೊಬೇಕು. ಚತುರ್ಥಿ ಇರಬೇಕು, ಕೃಷ್ಣ ಪಕ್ಷ ಚತುರ್ಥಿ ದಿವಸ ನೀವು ಗಣೇಶನ ಸಂಕಲ್ಪ ಮಾಡಿ ಅವತ್ತಿಂದ ಮಂತ್ರ ಸ್ಟಾರ್ಟ್ ಮಾಡಬೇಕು. ಮನೇಲಿ ಒಂದು ಒಳ್ಳೆ ಜಾಗ ಇರಬೇಕು, ಫುಲ್ಲು ಪ್ಯೂರ್ ವೆಜ್ ಆಗಿರಬೇಕು, ನಾನ್ ವೆಜ್ ತಿನ್ನಂಗಿಲ್ಲ ಗಣೇಶನಿಗೆ. ಗರಿಕೆನ ನಿಮ್ಮ ಹತ್ರ ಇಟ್ಕೊಬೇಕು ಯಾವಾಗಲೂ. ಗಣೇಶನ ಮಾಡೋ ಅಂಥವ್ರು ಮೊದಲು ಗರಿಕೆನ ಕಿತ್ಕೊಂಬಂದು ನಿಮ್ಮ ಜಾಗದಲ್ಲಿ ಇಟ್ಕೊಬೇಕು. ಯಾವತ್ತು ಡೈಲಿ ಒಂದೊಂದು ಗರಿಕೆ, 2 ಗರಿಕೆ ಕಿತ್ಕೊಂಬಂದು ಇಟ್ಕೊಂಡು ಗಣೇಶನ ಮಂತ್ರನ 1.5 ಲಕ್ಷ ಕಂಪ್ಲೀಟ್ ಮಾಡಬೇಕು. 1.5 ಲಕ್ಷ ಕಂಪ್ಲೀಟ್ ಮಾಡಬೇಕಿನ್ನು ಮುಂಚೆಲೇ ನೀವು ಮೊದಲೇ ಹೋಗಿ ಗಿಡನ ನೋಡ್ಕೊಂಡಿರಬೇಕು. ಏಕಾಂತ ಸ್ಥಳದಲ್ಲಿ ಯಾರೂ ಅದಕ್ಕೊಂದು ತಾಯ್ತನ ಕಟ್ಟಿರಬಾರ್ದು, ಗಿಡನ ಹಾಳು ಮಾಡಿರಬಾರ್ದು, ಮತ್ತು ಅದಕ್ಕೆ ಯಾವುದೇ ಥರ ಪ್ರಯೋಗ ಆಗಿರಬಾರ್ದು. ಮಾಂತ್ರಿಕ ಪ್ರಯೋಗದಲ್ಲಿ ನಿಮಗೆ ಬಿಳೆಯಕ್ಕೆ ಗಿಡಕ್ಕೆ ಏನೇನೋ ಕಟ್ಟಿರ್ತಾರೆ, ನೀವು ನೋಡಿರ್ತೀರ ರೋಡ್ ಸೈಡು ಎಲ್ಲೆಲ್ಲಿ ಆ ಥರ ಗಿಡಗಳು. ಆಮೇಲೆ ರೋಡು ಸೈಡ್ ಇರುವಂಥ ಗಿಡಗಳು ಯಾವೂ ಆಗೋಲ್ಲ. ಹೊಲದಲ್ಲಿರುವಂಥದ್ದು, ಏಕಾಂತ ಸ್ಥಳದಲ್ಲಿರುವಂಥ ಗಿಡನೇ ನೀವು ಆಯ್ಕೆ ಮಾಡ್ಕೊಂಡು ಈ ಥರ ಗಣೇಶನ ನೀವು ತರ್ಬೋದು. ಗಣೇಶನ ಸಂಕಲ್ಪ ಮಾಡಿದ್ರೆ ಮಾತ್ರ ನಾವು ಯಾವುದೇ ಕೆಲಸದಲ್ಲೂ ವಿಘ್ನ ವಿನಾಶಕನ ಪ್ರಾರ್ಥನೆ ಮಾಡಿ ಈ ಥರ ಗಣೇಶ ಸಿದ್ಧಿ ಆದರೆ ಮಾತ್ರ ಎಲ್ಲ ಮಂತ್ರಗಳು, ಎಲ್ಲ ತಂತ್ರಗಳು ಸಿದ್ಧಿಯಾಗುತ್ತೆ. ಈ ಏನು ಗಣೇಶ ಇದ್ದಾರಲ್ಲ, ಇವರು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರೆ. ಇದಿರೋದ್ರಿಂದ ಯಾವುದೇ ಥರ ನೆಗೆಟಿವ್ ಶಕ್ತಿಗಳು ಬರೋಲ್ಲ ಒಳಗಡೆ. ಆಮೇಲೆ ಗಣೇಶನ ಹಬ್ಬದ ದಿವಸ ಇದಕ್ಕೆ ಚೆನ್ನಾಗಿ ಆರಾಧನೆ ಮಾಡಬೇಕು, ಪೂಜೆ ಇರಬೇಕು. ನೀವು ಯಾವಾಗ ಇದನ್ನು ಸಿದ್ಧಿ ಮಾಡ್ಕೊಂಡು ತಗೊಂಬರ್ತೀರ ಆವತ್ತಿಂದ ನಿಮಗೆ ಯಾವುದೇ ಥರ ಮನೇಲಿ ತಿನ್ನೋಕ್ಕಾಗಲಿ, ಉಣ್ಣೋಕ್ಕಾಗಲಿ, ಯಾವುದೇ ಥರ ವ್ಯವಹಾರಗಳಾಗಲಿ ಯಾವುದೂ ಫೇಲ್ಯೂರ್ ಆಗ್ತಾ ಬರೋಲ್ಲ. ಎಲ್ಲೋ ಒಂದೊಂದು ಫೇಲ್ಯೂರ್ ಆಗ್ಬೋದು, ಆದರೆ ಇದಿರೋ ಜಾಗದಲ್ಲಿ ನಿಮಗೆ ಅನ್ನಕ್ಕಂತೂ ಕೊರತೆಯೇ ಇರೋಲ್ಲ ನಿಮಗೆ. ಈ ಥರ ಆಂಜನೇಯ ಫಸ್ಟು ನಾವು ಇದನ್ನು ಗಣೇಶನ ಸಾಧನೆ ಮಾಡಿ, ಆಮೇಲೆ ಆಂಜನೇಯ ಸ್ವಾಮಿ, ಆಮೇಲೆ ರಾಯರನ್ನ ಸಾಧನೆ ಮಾಡಿರೋದು. ಈ ಥರ ಇದೇ ಬೇರಿಂದ ನಾನು ಅಂಜನನ ಮಾಡಿರೋದು. ಅಂಜನ ಒಂದು ಬೆಳ್ಳಿ ಡಬ್ಬಿಲಿ ಮಾಡಿಕೊಂಡಿದ್ದೀನಿ, ಎಷ್ಟು ಬೇಕು ಅಷ್ಟೇ ಯೂಸ್ ಆಗುತ್ತೆ. ಆಮೇಲೆ ಏನಾರು ಖಾಲಿ ಆದರೆ ಮತ್ತೆ ಅದೇ ಥರ ಪ್ರೊಸೀಜರಲ್ಲಿ ನಾವು ಮಂತ್ರ ಪ್ರಯೋಗ ಮಾಡಿ ಆ ಗಿಡಕ್ಕೆ ಒಳ್ಳೆ ನಕ್ಷತ್ರ, ಒಳ್ಳೆ ಗಳಿಗೆ, ಒಳ್ಳೆ ಅಮಾಸೆ ಟೈಮಲ್ಲಿ ನಾವು ತಂದು ಅದನ್ನು ಸಿದ್ಧಿ ಮಾಡಿ ಕೆಳಗಡೆ ಇಡಬಾರ್ದು. ತಂದಾಗ ತೆಗಿಬೇಕಾದ್ರೆ ಅಷ್ಟೇ ಲೋಹಗಳನ್ನ ಯಾವುದು ಯೂಸ್ ಮಾಡಬಾರ್ದು. ಮರದ್ದು ಯಾವ್ದಾರ ಒಂದು ಕೊಂಕಣಿ ಮಾಡ್ಕೊಂಡು ತೆಗೆದುಬಿಟ್ಟು ತರಬೇಕು. ಈ ತರಬೇಕಾದ್ರೆ ಈ ಗಿಡನ ನೀವು ಮೊದಲೇ ಗಣಪತಿ ಮಂತ್ರ ಸಾಧನೆ ಮಾಡೋ ಟೈಮಲ್ಲೇ ಆ ಗಿಡಕ್ಕೆ ಡೈಲಿ ನೀವು ಮನೇಲಿ ಕೂತ್ಕೊಂಡು ಮಂತ್ರ ಜಪ ಮಾಡಿ ಹೋಗಿ ಮಂತ್ರ ಜಪ ಮಾಡೋ ಟೈಮಲ್ಲಿ ನೀವು ಒಂದು ಬಾಟ್ಲು ನೀರು ಇಟ್ಕೊಂಡ್ರೆ ಸಾಕು. ಮುಂದೆ ಅದೇ ಮಂತ್ರ ಹೇಳಿ ನೀವು ತಾಡೋ ಗಿಡಕ್ಕೆ ಹಾಕ್ಬಿಟ್ಟು ಬರಬೇಕು. ಮೊದಲೇ ನೀವು ಯಾವಾಗ ಗಿಡಕ್ಕೆ ಹಾಕ್ಕೊಬಂತ ನಿಮ್ಮ ಮಂತ್ರ ಶಕ್ತಿ ಅಲ್ಲಿ ಪವರ್ ಆಗ್ತಾ ಹೋಗುತ್ತೆ. ಪವರ್ ಆಗ್ತಾ ಹೋದಾಗ ನೀವು ಈ ಗಣೇಶ ಸಿಗುತ್ತೆ. ನೀವು ಕರೆಕ್ಟಾಗಿ 2 ವರ್ಷದಿಂದ 3 ವರ್ಷದೊಳಗಿರೋ ಗಿಡನೇ ಹುಡುಕ್ಬೇಕು ನೀವು. ಅದರಲ್ಲೇ ಗಣೇಶ ಈ ಥರ ಆಕಾರ ಇರೋದ್ರಲ್ಲಿ ಸಿಗೋದು. ನೀವು ಅದಕ್ಕಿಂತ ಏಜ್ ಆಗಿರೋದ್ರಲ್ಲಿ ಅದಕ್ಕಿಂತ ಚಿಕ್ಕದ ಗಿಡ ಅದರಲ್ಲಿ ಯಾರಲ್ಲೂ ಸಿಗೋಲ್ಲ. ಈ ಥರ ನಾವು ಸಿದ್ಧಿ ಮಾಡೋದ್ರಿಂದ ಕಪ್ಪೆಲ್ಲ ಕಾಣಿಸುತ್ತೆ. ಅದು ಕಪ್ಪು ಕಾಣಿಸ್ಬೇಕು ಅಂದರೆ ನೀವು ಕಪ್ಪು ಮಾಡಾದ್ಮೇಲೆ, ನೀವು ಅಂಜನ ಮಾಡಾದ್ಮೇಲೆ ನೀವು ನಿಮಗೆ ಕಾಣಿಸೋಂಗಿದ್ರೆ ಕಾಣಿಸುತ್ತೆ. ನಿಮ್ಗೇನಾರು ಏಜ್ ಆಗಿದೆ ಅಂದರೆ ಕಾಣಿಸಲ್ಲ. ಅದು 20 ವರ್ಷ ಒಳಗಡೆ ಹುಡುಗರು ಆಗಿರಬೇಕು. ಅದು ಹುಡುಗರಿಗೆ ಯಾವ ಥರ ನಿಯಮ ಇದೆ ಅಂದರೆ, ಹುಡುಗರು ಅವನಿಗೆ ಯಾವುದೇ ಥರ ಬಾಡೀಲಿ ಡ್ಯಾಮೇಜ್ ಆಗಿರಬಾರ್ದು. ಅವನು ಯಾವುದೇ ಥರ ಕೆಟ್ಟ ಹ್ಯಾಬಿಟ್ ಇರಬಾರ್ದು ಅವನಿಗೆ.
ಅವನಿಗೆ ಅವನು ಹುಟ್ಟಿದ್ದು ಬಂದು ಅಮಾಸೆಯಲ್ಲಿ ಹುಟ್ಟಿದ್ರೆ ಮಾತ್ರ ಅದು ಕಾಣಿಸುತ್ತೆ. ಅಮಾಸೆ ಹುಟ್ಟಿಲ್ದ ಹುಡುಗರಿಗೆ ಯಾರಿಗೂ ಕಾಣಿಸಲ್ಲ. ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ಅಂಜನ ಮುಖಾಂತರ ನೋಡಿ ನಿಮಗೆ ಪರಿಹಾರ ತಿಳಿಸ್ತೀವಿ.